ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇದು ಸ್ನೋಫಾಲ್ ಡೇ 3 ಅಂದರೆ ಸೋಮವಾರ January 26 ರಿಪಬ್ಲಿಕ್ ಡೇ ದಿನ. ಸೊ ಹಿಂದಿನ ದಿನ ಸ್ನೋ ಮ್ಯಾನ್ ಮಾಡಬೇಕಂತ ತುಂಬಾ ಕೇಳ್ತಾ ಇದ್ರು. ನಾನಂತೂ ಬಿಟ್ಟಿರಲಿಲ್ಲ, ಯಾಕಂದರೆ ಟೆಂಪ್ರೇಚರ್ ಬಿಲೋ -10 ಡಿಗ್ರಿ ಇದ್ದಿದ್ದರಿಂದ. ಸೊ ಇವತ್ತು ಸ್ವಲ್ಪ ಪರವಾಗಿರಲಿಲ್ಲ, ಸರಿ ಅಂತ ಹೇಳಿಬಿಟ್ಟು ಬ್ಯಾಕ್ ಯಾರ್ಡಲ್ಲಿ ಮಾಡ್ಕೊಳ್ಳಿ ಅಂತ ಬಿಟ್ಟೆ. ಬಿಸಿಲು ಕೂಡ ಇತ್ತು. ಹಾಗೆ ಇಲ್ಲಿ ತುಂಬಾ ಗಟ್ಟಿ ಇತ್ತು ಐಸು. ಸೊ ಅಂದರೆ ಇವಾಗ ಫ್ರೀಸರಲ್ಲಿ ಹಿಂಗಿರುತ್ತಲ್ಲ ಆ ಥರನೇ ಇತ್ತು. ಅದಕ್ಕೋಸ್ಕರ ನೀರನ್ನ ಮಿಕ್ಸ್ ಮಾಡಿಕೊಂಡು, ಅಂದರೆ ಬಿಸಿನೀರನ್ನ ಸ್ವಲ್ಪ ಮಿಕ್ಸ್ ಮಾಡಿ ಇಲ್ಲಿ ಸ್ನೋ ಮ್ಯಾನ್ ಮಾಡ್ತಾ ಇದ್ದಾರೆ. ಅದು ಮನೆ ಮುಂದೆ ಹೋಗಿ ಫ್ರಂಟ್ ಯಾರ್ಡಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಹೋದ್ರೆ ಒಬ್ರು ಇರಲೇಬೇಕು, ಇಲ್ಲಾಂದ್ರೆ ಅಟ್ಲೀಸ್ಟ್ ಕೆಲಸ ಮಾಡ್ಕೊತಾ ನೋಡ್ಕೊತಾ ಇರ್ಬೋದು ಅಂತ ಹೇಳ್ಬಿಟ್ಟು ಬ್ಯಾಕ್ ಯಾರ್ಡಲ್ಲೇ ಕುತ್ಕೊಂಡು ಮಾಡಿ ಅಂತ ಹೇಳಿದೆ. ನಾಳೆ ನೋಡ್ಬೋದು ಬೇಕಂದ್ರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಫೈನಲಿ ಮಾಡಿದ್ದಾರೆ ನೋಡಿ, ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. So you see the eyelashes and there's little tiny eyes right there. So ಇದು ಹ್ಯಾಟು ನಾವು ಹೆಂಗೆ ಮಾಡ್ಬಿಡ್ತೀವಿ ಬೋತ್ ಥರ. ಇದು ಕ್ಯಾರೆಟ್. ಓಕೆ, ಅಕ್ಕ where's the mouth? ಮೌತ್ ಏನೂ ಇಲ್ಲ, ಮೌತ್ ಇಲ್ಲಿ ಕಾಣಿಸ್ತಿದೆ ತಾನೆ. ಮೌತು. ಇದು ಐಲ್ಯಾಶಸ್, ಕೆಳಗಡೆ ಕಣ್ಣಿದೆ ತುಂಬ ತೈನಿ. ಇದು ಕೈಯು, ಕಾಲೇನು ಮಾಡಿಲ್ಲ, ಸರಿ. ಇದು ಸ್ಕಾರ್ಫ್. ಹೌದಾ? ಹಿಂದೆ ಹೋಗಿ ನೋಡ್ಲಾ ಈಗ? ಬರೀ ಫ್ರಂಟ್ ಸೈಡಲ್ಲಿ ಮಾತ್ರ ವಿಡಿಯೋ ಮಾಡ್ಕೊಳ್ಳಿ, ಹಿಂದೆಯಿಂದ ತೋರಿಸ್ಬೇಡಿ, ಯಾಕಂತ ಅಂದರೆ ಅಲ್ಲೆಲ್ಲ ಬ್ರಷ್ಗಳೆಲ್ಲ ಅಸಹ್ಯ ಕಾಣಿಸುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಇಲ್ಲ ವಿಡಿಯೋ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೆ, ನೋಡ್ಬೋದು. ಬಟ್ ತುಂಬಾ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದರು. ಐಲ್ಯಾಶಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ನಾನು ಗ್ರೇಪ್ಸ್ ಅಥವಾ ರಾಜ್ಮಾ ಏನಾದರೂ ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದೆ ಈ ಥರ. ಬಟ್ ಅವರು ಇಲ್ಲ ನಾವೇ ಕ್ರಿಯೇಟಿವ್ ಆಗಿ ಮಾಡಬೇಕಂತ ಈ ರೀತಿ ಮಾಡಿದ್ದಾರೆ. ಯಾವಾಗಲೂ ಸ್ನೋಫಾಲ್ 1 ಅಥವಾ 2 ದಿನ ಇರ್ತಿತ್ತು, ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೆ. ಆದರೆ ಈ ಸರಿ ನಾನು ಅಂದ್ಕೊಂಡಿದ್ದು ಶನಿವಾರ ಭಾನುವಾರ ಹೇಗೂ ರಜಾ ಇದೆ, ಮಂಡೆಯಿಂದ ಸ್ಕೂಲ್ಗೆ ಹೋಗ್ತಾರೆ ಅಂತ. ಬಟ್ ಎಕ್ಸ್ಟೆಂಡ್ ಆಗಿದ್ದರಿಂದ ಮಂಡೇನೂ ರಜಾ, ಟ್ಯೂಸ್ಡೇನೂ ರಜಾ, ವೆನ್ಸ್ಡೇನೂ ರಜಾ, ಥರ್ಸ್ಡೇಯಿಂದನೇ ಮತ್ತೆ ಸ್ಕೂಲ್ ಓಪನ್ ಆಗ್ತಾ ಇರೋದು. ಅಂದರೆ ನಾಳೆಯಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಮಕ್ಕಳು. ಫೋಟೋ ಕ್ಲಿಕ್ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಿದ್ದಾಳೆ ನೋಡಿ. ನನ್ನ ಚಿಕ್ಕ ಮಗಳಿಗಂತೂ ಸಿಕ್ಕಾಬಟ್ಟೆ ಈ ಥರ ಹಿಡನ್ ಟ್ಯಾಲೆಂಟ್ಗಳಿದೆ. ಏನಂದರೆ ಫೋಟೋಸು ಅವರ ಕ್ಲಾಸ್ ಟೀಚರ್ ಬಂದು, ಅಂದರೆ ಹೋಮ್ ರೂಮ್ ಟೀಚರ್ ಬಂದು, ನಿಮ್ಮ ಫೋಟೋಸ್ ಅಂದರೆ ಈಗ ಸ್ನೋ ಮ್ಯಾನ್ ಮಾಡಿದರೆ ಅದನ್ನು ಶೇರ್ ಮಾಡಿ ನಾನು ನೋಡ್ತೀನಿ ಅಂತೆಲ್ಲ ಹೇಳಿದರು. ಸೊ ಹಾಗಾಗಿ ಇಲ್ಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡ್ರು. ಇನ್ನು ಇಲ್ಲಿ ನೋಡ್ಬೋದು ಈ ಥರ ಒಂದಷ್ಟು ಬರ್ಡ್ಸ್ ಬರ್ತಾ ಇರುತ್ತೆ. ಸ್ವಲ್ಪ ಫುಡ್ ಏನಾದರೂ ಇಟ್ಟಿರಬೇಕು, ಈ ಜಾಗದಲ್ಲಿ ಇಟ್ಟಿರ್ತೀವಿ, ಹುಡುಕ್ತಾ ಇದೆ. ಹಾಗೆ ಇಲ್ಲಿ ಸ್ನೋ ಮ್ಯಾನ್ನ ಫುಲ್ ರೌಂಡ್ ಆಗ್ತಾ ಇದೆ, ಏನು ಈ ಥರ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಆದ್ಯ ನೋಡಿ ಪೆಟ್ ಮಾಡಬೇಕಂತೆ ಅದನ್ನು ಪೆಟ್ ಮಾಡೋಕ್ಕಾಗತ್ತಾ ಆದ್ಯ? ಹೊರಗಡೆ ಹೋದ್ರೆ ಸಾಕು ಓಡೋಗ್ಬಿಡುತ್ತೆ ಅದು. ಅದಕ್ಕೆ ಡೋರ್ ಲಾಕ್ ಮಾಡಿ ಅಲ್ಲಿಂದ ತೋರಿಸ್ತಾ ಇದ್ರೆ ಪೆಟ್ ಮಾಡಬೇಕು, ಮುದ್ದು ಮಾಡಬೇಕಂತೆಲ್ಲ ಕೇಳ್ತಾ ಇದ್ಲು. ನಾನು ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಹಲಸಂದೆ ಕಾಳು ಹುಳಿ ಮಾಡಿದ್ದೆ. ಅನ್ನ ಮಾಡಿಟ್ಬಿಟ್ಟು ಒಂದು ರೀಲ್ಸ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಮೂವಿ ಸಾಂಗ್ಸ್ ಮಾಡೋದಕ್ಕಿಂತ ಇವತ್ತು ಹೇಗೂ ರಿಪಬ್ಲಿಕ್ ಡೇ ಇತ್ತು, ಅಂದ್ರೆ ಮಂಡೇ January 26 ಆಗಿರೋದ್ರಿಂದ ರಿಪಬ್ಲಿಕ್ ಡೇಗೆ ಒಂದು ರೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿರೋ ಅಂಥದ್ದು. ಹಾಗೆ ಇಂಡಿಯಾ ಫ್ಲಾಗ್ ಕಲರ್ ಬೇಕಂತ ಈ ಕಲರ್ನ ಚೂಸ್ ಮಾಡಿದ್ವಿ. ಇನ್ನು ಆದ್ಯ ಈ ವಿಡಿಯೋ ಮುಗ್ದಿದ ತಕ್ಷಣ ಬೇಗನೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದಾಳೆ. ಸೊ ಯಾರೆಲ್ಲ ಕನ್ಸರ್ನಿಂದ ಮೆಸೇಜ್ ಮಾಡ್ತಿದ್ರಿ ಅವ್ರಿಗೋಸ್ಕರ ಹೇಳಿದೆ.